ಇಲ್ಲಿ ರಾತ್ರಿ ಸುಮ್ಮನೆ ಜಗಳ ಆಯಿತು. ಅವ್ರು ಹೆಂಗೋ ಮಾತಾಡ್ದೇ ಇದ್ದರು, ಕಾರ್ತಿಕ್ ಮತ್ತು ಸಂಗೀತ ಅವರು ಸುಮ್ಮನೆ ಮಾತಾಡದೆ ಸ್ವಲ್ಪ ಕ್ಲ್ಯಾಶ್ ಆಗಿತ್ತು, ಅಲ್ಲಿಗೆ ಸ್ಟಾಪ್ ಆಗಿತ್ತು, ಒಳ್ಳೇದಾಗಿತ್ತು. ಆಮೇಲೆ ವಿನಯ್ ಹತ್ರ ಬೆಡ್ ಹತ್ರ ಅಂದರೆ ಅವ್ರು ಕ್ಯಾಪ್ಟನ್ ರೂಮ್ಗೆ ಹೋಗೋಕ್ಕಿಂತ ಮುಂಚೆ ವಿನಯ್ಗೆ ಮಾತಾಡ್ಸ್ಕೊಂಡು ಹೋಗೋಕ್ಕಂತ ಬರ್ತಾರೆ. ಅಲ್ಲಿ ಕಾರ್ತಿಕ್ ಅವರು ಅಲ್ಲೇ ಮಲಗಿರ್ತಾರಲ್ವಾ, ಆವಾಗ ಇಲ್ಲಿ ಮಾತು ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸುಮ್ಮನೆ ವಿನಯ್ ಮತ್ತು ಸಂಗೀತ ಅವರು ಇಬ್ಬರು ಮಾತಾಡ್ಕೊಂಡು ಆರಾಮಾಗಿದ್ರು ತಾನೆ, ಅಷ್ಟೇ ಇರಬೇಕಿತ್ತು. ಆವಾಗ ಸಡನ್ನಾಗಿ ಏನು ಮಾತಾಡಲ್ವಾ ಬೋಡಿ ಹತ್ತ, ಏನಾಯಿತು ಬೋಡಿಗೆ ಹತ್ರ, ಬೋಡಿ ಏನು ಓಕೆನಾ ಏನು ಹೆಂಗೆಲ್ಲ ಅಲ್ಲ ಆ ಸಂಗೀತ ಅಂತಾರೆ. ಅವಾಗ ತಪ್ಪು ನಂದು ಇದ್ದರೆ ಕ್ಷಮೆ ಕೇಳಿಬಿಡ್ತೀನಿ, ತಪ್ಪು ನಂದಿಲ್ಲ ಅಂದರೆ ಯಾರಿಗೂ ತಲೆ ಬಡೋ ಸೀನೇ ಇಲ್ಲ ಅಂತ ಅಂದ್ಬಿಡ್ತಾರೆ. ಆವಾಗ ಮತ್ತೆ ಫುಲ್ ಟ್ರಿಗರ್ಡ್ ಬೇಕಂತಲೇ ಸಂಗೀತ ಟ್ರಿಗರ್ಡ್ ಮಾಡ್ತಾ ಇದ್ದಾರೆ ಕಾರ್ತಿಕ್ಗೆ. ಮೊದಲು ಹೆಂಗಿದ್ರು ಗುರು ಇವರಿಬ್ಬರು, ಯಪ್ಪ ಅದು ಯಾವ ರೇಂಜಿಗೆ ಹಗ್ ಮಾಡ್ಕೋತಾ ಇದ್ರು, ಯಾವ ರೇಂಜಿಗೆ ಇದ್ರಂದರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಒಳ್ಳೆ ಸಖತ್ ಫ್ರೆಂಡ್ಶಿಪ್ ಇತ್ತು, ಒಳ್ಳೆ ಕಪಲ್ ಅಂತಲೇ ಹೇಳ್ಬೋದು. ಇವಾಗ ಒಬ್ರನ್ನ ಕಂಡ್ರೆ ಒಬ್ರಿಗೆ ಉರಿತಾ ಇಲ್ಲ. ಕಂಪ್ಲೀಟಾಗಿ ಲಾಸ್ಟ್ 3 ವೀಕ್ಸಿಂದ ಕಂಟಿನ್ಯೂ ಜಗಳ ಆಡ್ತಿರೋ ಅಂದರೆ ಇವರೇ ನೋಡಪ್ಪ. ಹೆವಿ ಅಂದರೆ ಹೆವಿ ಜಗಳ ಆಡ್ತಾರೆ, ಮಾತಿಗೂ ಜಗಳ ಆಡ್ತಾ ಇರ್ತಾರೆ ಅಷ್ಟೇ. ಇನ್ನೇನಾಯ್ತು ಅಲ್ಲಿ ಬೆಡ್ರೂಮಲ್ಲಿ, ಆಯ್ತು ನಾವು ಯಾರಿಗೂ ತಲೆ ಬಗಲ್ಲ ಅಂತ ಅಂದ್ಬಿಡ್ತಾರೆ ಕಾರ್ತಿಕ್ ಅವರು. ಮತ್ತೆ ಅಲ್ಲೇ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ವಿನಯ್ ಅವರು ಹಂಗೆ ಹೇಳಿದ್ದು ತಪ್ಪಾಯ್ತಾ, ಆ್ಯಕ್ಚುಲಿ ಸುಮ್ಮನೆ ಇದ್ದರು ಬಿಡಬೇಕಿತ್ತು ತಾನೆ. ಅವ್ರು ಸಂಗೀತ ಅವರು ಅವರಿಗೂ ಅದೇ ಬೇಕು, ಕಾರ್ತಿಕ್ ಅದೇ ಬೇಕು, ಸರಿಯಾಗಿ ಕುದಾಡ್ತವ್ರೆ. ನನಗೆ ಅದೇ ಆಶ್ಚರ್ಯ ಆಗ್ತೈತೆ, ಮೊದಲು ಯಾವ ರೇಂಜಿಗಿದ್ರು ಈ ಕಪ್ಪಲು. ಇಲ್ಲಿ ನೋಡ್ಬೋದು ಫೋಟೋಗಳು ಹಳೆವು ಹಾಕ್ತಾ ಇರ್ತೀನಿ ನೋಡಿ, ಇವಾಗ ನೋಡಿದ್ರೆ ಒಬ್ರಿಗೊಬ್ರು ಆಗಬರಲ್ಲ. ಅಂದರೆ ಇನ್ನು ಲಾಸ್ಟ್ 3 ವೀಕ್ಸಿನಂತೂ ಹೆವಿ ಅಂದರೆ ಹೆವಿ ಗುರು, ಸಿಕ್ಕಾಪಟ್ಟೆ ಕ್ಲ್ಯಾಶ್ ಇವ್ರದ್ದು. ಆಮೇಲೆ ಪ್ರತಾಪ್ ಜೊತೆ ಇವಾಗ ಸಂಗೀತ ಅವ್ರು ಚೆನ್ನಾಗಿದ್ದಾರೆ. ಇನ್ನೇನು ಮುಗಿತಾ ಬಂತು ಅಂದರೆ 20 ದಿವಸ ಇದೆ, ಇವ್ರದ್ದಂತೂ ಜಗಳ ನಡೀತಾನೆ ಇರುತ್ತೆ. ಇವಾಗ ಏನು ಕ್ಲೋಸ್ನೆಸ್ಸೇ